ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತು ಟಾಪಿಕ್ ಏನಪ್ಪ ಅಂದರೆ, ನಮ್ಮ 2 ವರ್ಷ 4 ತಿಂಗಳು ಅಡಿಕೆ ತೋಟನ ಕ್ಲೀನ್ ಮಾಡಿದ್ದೆ. ಯಾವ ಥರ ಅಂತಂದರೆ, ಬಾಳೆ ಗೆಡ್ಡೆ ಇತ್ತಲ್ಲ ಅದೆಲ್ಲನೂ ತರದಿ ಬೇರೆ ಬೇರೆ ಒಂಥರ ಕಾಡು ಸೆತ್ತೆ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಯಾವ ಥರ ಕ್ಲೀನ್ ಮಾಡಿದ್ದೀನಿ, ಈಗ ಯಾವ ಥರ ಕಾಣಿಸುತ್ತೆ ತೋಟ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ರೆ ಸ್ನೇಹಿತರೆ, ನೀವು ಇಲ್ಲಿ ಇವಾಗ ಎಲ್ಲನೂ ನೀಟಾಗಿ ಸೆತ್ತೆಲ್ಲನೂ ಕೊಚ್ಚಿ ನೀಟಾಗಿ ಅಡಿಕೆ ತೋಟ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಇವಾಗ ನಮ್ಮದು ಈ ತೋಟಕ್ಕೆ ಬಂದ್ಬಿಟ್ಟು 2 ವರ್ಷ 4 ತಿಂಗಳು ತೋಟ ಇದು. ಇಲ್ಲಿ ನೋಡ್ತಿರ್ಬೋದು, ಫಸ್ಟು ಹೋಗೋಕ್ಕೆ ತೋಟದೊಳಗಡೆ ಹೋಗೋಕ್ಕೆ ನಡ್ಕೊಂಡು ಹೋಗೋಕ್ಕೆ ಭಯ ಆಗೋದು. ಇವಾಗ ಎಲ್ಲನೂ ನೋಡಿ, ನೀವು ಕಾಣಿಸ್ತಾ ಇದೆಯಾ ಇಲ್ಲಿ ಎಷ್ಟೊಂದು ಸೆತ್ತೆ ಕೊಚ್ಚಿ ಇಟ್ಟಿದ್ದೀನಿ. ಅದರಲ್ಲೂ ಈ ಥರದ್ದು ನೋಡಿ, ಇದು ಯಾವುದು ಮರ ಅಂತ ಗೊತ್ತಿಲ್ಲ, ಇದು ತುಂಬಾ ಜಾಸ್ತಿನೇ ಇತ್ತು. ಈ ಥರದ ಕಡ್ಡಿ ಎಲ್ಲ ದಪ್ಪಾಗೆ ತುಂಬಾ ಜಾಸ್ತಿ ಇತ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಥರ ಗೆಡ್ಡೆಗಳು ಜಾಸ್ತಿನೇ ಇತ್ತು. ಅದೆಲ್ಲನೂ ಕ್ಲೀನ್ ಮಾಡಿ ತೋಟನ ಸ್ವಚ್ಛವಾಗಿ ಮಾಡಿದ್ದೀನಿ. ನೋಡ್ತಿರ್ಬೋದು ನೀವು. ಈಗ ನಾವು ಇದನ್ನು ಏನು ಮಾಡ್ತೀವಿ, ಕೊಚ್ಚಿದ್ದೀರಲ್ಲ, ಈಗ ಏನು ಮಾಡ್ತೀಯಾ ಅಂತ ಕೇಳ್ಬೋದು ನೀವು. ನಾವು ಇದನ್ನು ಇವಾಗ ಕೊಚ್ಚಿ ನೀಟಾಗಿ ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಅಲ್ವಾ, ಅದನ್ನು ನಾನು ಹೊರಗಡೆ ಹಾಕ್ಸಲ್ಲ ಸ್ನೇಹಿತರೆ, ಇಲ್ಲೇ ಬಿಟ್ಟು ಕೊಳಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೊಚ್ಚಿರೋ ಕಡೆ ಮೊಳಕೆ ಥರ ಬಂದಿದೆ ಬಳೆದು. ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಯಾತ್ರಲ್ಲಿ ತೆಗಿಸ್ತೀವಿ ಅಂತಂದರೆ ಲೇಬರ್ ಕೈಲಿ ಈ ಮೊನಗುದ್ಲಿ ಅಂತ ಬರುತ್ತೆ, ಅದನ್ನು ಫುಲ್ಲು ನೀಟಾಗಿ ಬೇರೆ ಸಹಿತ ತೆಗಿಸ್ಬೇಕು. ಇಲ್ಲ ಅಂತಂದರೆ ಎಷ್ಟೇ ಕೊಚ್ಚಿದ್ರು ಸುಮ್ಮನೆ ಬರ್ತಾನೆ ಇರುತ್ತೆ. ಇಲ್ಲಿ ನೋಡಿ, ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಬರಾಬರಿ 15 ದಿವಸ ತಗೊಂತು. ಯಪ್ಪ, ಎಷ್ಟು ಸತ್ಯ ಇತ್ತು ಅಂದರೆ ಭಯ ಆಗೋದು ಸ್ನೇಹಿತರೆ, ನೀವು ನಂಬಲ್ಲ. ಇಲ್ಲಿಂದ ಪೂರ್ತಿ ಕಾಣಿಸುತ್ತೆ ಇವಾಗ. ಈಗ ನೋಡಿ, ಈಗ ತೋಟ ಫುಲ್ಲು ನೀಟಾಗಿ ಕಾಣಿಸುತ್ತೆ ಇವಾಗ. ಮೊದಲು ನೀವು ಹಳೆ ವೀಡಿಯೋಗಳಲ್ಲಿ ನೋಡಿರ್ಬೋದು, ನೀವು ಹಾಕಿದ್ದೀವಿ ತೋರಿಸಿರ್ತೀರಿ. ಇವಾಗ ರೀಸೆಂಟಾಗಿ 12 ದಿವಸದ ಹಿಂದೆ ವೀಡಿಯೋ ಮಾಡಿದ್ದೆ, ಯಾವ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ಬಾಳೆ ಇದ್ದರೆ ಈ ರೀತಿ ಮಾಡಿ ಅಂತ ವೀಡಿಯೋ ಹಾಕಿದ್ದೆ. ಅದನ್ನು ಆ ವೀಡಿಯೋನ ನೋಡ್ಬೋದು ನೀವು, ಯಾವ ಥರ ಇತ್ತು ತೋಟ ಅಂತ. ಆಗ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ನೋಡ್ತಾ ಇದ್ರಲ್ವಾ, ಇವಾಗ ಫಸ್ಟು ಈ ಎಡ್ಜಿಂದ ಆ ಎಡ್ಜು ಕಾಣಿಸ್ತಾನೆ ಇರಲಿಲ್ಲ. ಇವಾಗ ಪೂರ್ತಿ ನೀಟಾಗಿ ಸಮವಾಗಿ ಕಾಣಿಸುತ್ತೆ ಇವಾಗ. ಯಾಕೆಂದ್ರೆ ಕೆಲವೊಂದೊಂದು ಜಾಸ್ತಿ ಸೆತ್ತೆ ಇದ್ದ ಕಡೆ ನೀಟಾಗಿ ಬೆಳೆದಿಲ್ಲ, ಈ ಕಡೆ ಬೆಳೆದಿದೆ, ಸುಮ್ಮನೆ ನೆಟ್ಟಿಗೆ ಬೆಳ್ಕೊಂಡು ಹೋಗಿದೆ, ಆದರೆ ಗೆಡ್ಡೆ ದಪ್ಪ ಬಂದಿಲ್ಲ. ಆಮೇಲೆ ನಮ್ಮ ತೋಟದಲ್ಲಿ ಸ್ನೇಹಿತರು ಇನ್ನೊಂದು ವಿಶೇಷ ಏನಂದರೆ, ಎಷ್ಟು ಜೇನುಹುಳಗಳ ಐತೆ ಅಂದರೆ ಯಪ್ಪ, ನಾನೇ ಸುಮಾರು ಸಲ ಕಚ್ಚಿಸ್ಕೊಂಡಿದ್ದೀನಿ. ಅದನ್ನು ಜೇನ್ನ ಇದು ಮಾಡೋಕೆ ಹೋಗ್ಬಿಟ್ಟು ಒಂದು ಅಡಿಕೆ ಗಿಡನ ಸೀಸ್ಬಿಟ್ಟಿದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲ, ಅದು ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈಗ ನೋಡಿ, ಇವಾಗ ಕಮೆಂಟ್ ಮಾಡಿ ಸ್ನೇಹಿತರೆ, ಯಾವುದು ತೋಟ ನೀಟಾಗಿದೆಯೋ ಇಲ್ವೋ ಅಂತ. ನಾನು ಮಾಡಿರೋದು ಸರಿನೋ ತಪ್ಪು ನನಗೂ ಗೊತ್ತಾಗ್ತಿಲ್ಲ. ಇವಾಗ ಇದನ್ನು ತೆಗಿಯೋದೇ ಒಂದು ತಲೆನೋವು. ಲೇಬರ್ ಕೈಯಲ್ಲಿ ಕೊಚ್ಚಿಸ್ಲೇಬೇಕು, ಇಲ್ಲ ಅಂತಂದರೆ ಇಲ್ಲಿ ನೋಡಿ ಕೊಚ್ಚಿರೋದು. ಇವಾಗ ಕೊಚ್ಚಾಕಿದ್ದೀನಿ, ಆಗಲೇ ಇಷ್ಟು ಉದ್ದ ಬಂದಿದೆ ಇಲ್ಲಿ ನೋಡಿ. ನಾನಿವಾಗ ಇದನ್ನು ಕ್ಲೀನ್ ಹೊರ್ಗಡೆ ಅಂತೂ ಒಂದು ಸ್ವಲ್ಪನೂ ಎತ್ಸಲ್ಲ. ಏನಕ್ಕೆ ಅಂತಂದರೆ, ಎಷ್ಟೊಂದು ಕಾಡು ಥರ ಇದ್ದಿದ್ದು ಆ ಗೊಬ್ಬರ ಸಾರಾಂಶ ಎಲ್ಲನೂ ಈ ಬಾಳೆನೇ ಹೀರ್ಕೊಂಡಿತ್ತು. ಆ ಹೀರ್ಕೊಂಡಿರೋಂಥ ಸಾರಾಂಶ ಎಲ್ಲನೂ ಇವಾಗ ಅಡಿಕೆ ಗಿಡಕ್ಕೆ ಕೊಡಬೇಕು ಅಂತ ಕೊಡಿಸ್ಬೇಕು. ಏನಕ್ಕೆ ಅಂತಂದರೆ, ಇದಕ್ಕೆ ನೀರು ಹೊಡಿಬೇಕು. ನೀರು ಹೊಡಿತಾ ಇದ್ದರೆ ಅದು ಕೊಳಿತಾ ಅಂದರೆ ಕಳೀತದೆ. ಇದು ಕೊಳಿಬಾರ್ದು, ಕಳಿಬೇಕು ಯಾವಾಗಲೂ. ಕೊಳ್ತರೆ ಏನಪ್ಪ ಅಂತಂದರೆ ಬೇಗ ಒಂಥರ ಮುದ್ದೆ ಹೆಂಗೆ ಆಗುತ್ತೆ. ಕಳಿದ್ರೆ
ಕಳಿದ್ರೆ ಒಂಥರ ಗೊಬ್ಬರ ಫುಲ್ಲು ಬ್ಲ್ಯಾಕ್ ಕಲರ್ ಗೊಬ್ಬರ ಥರ ಆಗುತ್ತೆ. ಆ ಥರ ಮಾಡ್ಬೇಕು ಇವಾಗ. ಇದನ್ನಂತೂ ನಾವು ಎಷ್ಟೇ ಪ್ರಾಬ್ಲಮ್ ಆದ್ರೂ ಇನ್ನೂ ಇನ್ನೂ ಜಾಸ್ತಿ ಆಗಲಿ, ನಾವಂತೂ ಹೊರ್ಗಡೆ ಅಂತೂ ಹಾಕ್ಸಲ್ಲ ಇದನ್ನು. ಇಲ್ಲೇ ಕೆಲವರು ಇದನ್ನ ಕೊಚ್ಬಿಟ್ಟು ಹೊರ್ಗಡೆ ಹಾಕ್ಸಿ ಅಂತ ಹೇಳ್ತಾಯಿದ್ರು. ಆದರೂ ನಾನು ಹಾಕ್ಸಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಕಳ್ಕೊಂಡಿರೋ ಗೊಬ್ಬರನ ಈ ಬಾಳೆನೇ ಅರ್ಧ ತಿನ್ಕೊಂಡಿತ್ತು, ಈ ಪೋಷಕಾಂಶ ಎಲ್ಲನೂ. ಅದರಿಂದ ಈ ಬಾಳೆ ತಿನ್ಕೊಂಡಿರೋದನ್ನ ಇದಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀಟಾಗಿ ಫುಲ್ಲು ಆಮೇಲೆ ಇದರಿಂದ ಮಲ್ಚಿಂಗ್ ಮಾಡ್ದಂಗೂ ಆಗುತ್ತೆ ಭೂಮಿನ. ಅಡಿಕೆ ತೋಟನ ಇವಾಗ ಬೇಸಿಗೆ ಇರೋದ್ರಿಂದ ಮಲ್ಚಿಂಗ್ ಮಾಡ್ದಂಗೂ ಆಗುತ್ತೆ. ನಮಗೇನು ಪ್ರಾಬ್ಲಮ್ ಇಲ್ಲ. ಇದರಿಂದ ಬಂದರೆ ಬಾಳೆ ಬರ್ಬೋದು ಅಷ್ಟೇ. ಬಾಳೆ ಬಂದರೆ ಅದನ್ನು ಹೇಗಾದರೂ ಮಾಡಿ ಲೇಬರ್ ಕೈಲಿ ಕಿಲ್ಸ್ಬೇಕು. ಅದು ಬಿಟ್ಟರೆ ನಮಗಿನ್ನೇನು ಸಮಸ್ಯೆ ಇಲ್ಲ ಸ್ನೇಹಿತರೆ. ಸ್ವಲ್ಪ ಸೆತ್ತೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಂತಂದರೆ ಈ ದಪ್ಪ ಸೆತ್ತೆ ಎಲ್ಲನೂ ಕೊಚ್ಚಾಕಿದ್ದೀನಿ, ಸಣ್ಣದು ಆ ಕಡೆ ಎಲ್ಲ ಇದೆ. ಅದು ಆ ಸೆತ್ತೆಗೆ ಹೋಲ್ಸ್ಕೊಂಡ್ರೆ ಇದೇನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಕ್ಲೀನಾಗಿ ನೀಟಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆ ಇಲ್ಲ ಅಂತ. ನೋಡಿ ಸ್ನೇಹಿತರೆ, ನಾವಿವಾಗ ಒಂದು ಟನ್ ಗೊಬ್ಬರ ಹಾಕ್ದಂಗೆ ಆಗುತ್ತೆ. ಇದೆಲ್ಲ ನೀಟಾಗಿ ಫುಲ್ಲು ಕ್ಲೀನಾಗಿ ಕಲಿಸೋದ್ರೆ ಒಂದು ಟನ್ ಮೇಲೆ ಗೊಬ್ಬರ ಹಾಕಂಗೆ ಆಗುತ್ತೆ. ಇದೆಲ್ಲ ಎಷ್ಟು ಗೊಬ್ಬರ ಆಗುತ್ತೆ ಗೊತ್ತಾ. ಆಮೇಲೆ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಬಿಸಿಲಿಗೆ ಇದಾಗಲ್ಲ, ಏನಪ್ಪ ಅದು ತೇವಾಂಶನ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಷ್ಟೇ ಕೊಟ್ಟರು ಮಲ್ಚಿಂಗ್ ಆಗದೆ ಇರೋ ತೋಟಗಳಲ್ಲಿ ಈ ಮಲ್ಚಿಂಗ್ ಆಗಿರೋದ್ರಿಂದ ಎಷ್ಟೇ ನೀರು ಕೊಟ್ರು ಮಲ್ಚಿಂಗ್ ಹೀರ್ಕೊಳ್ಳೋ ಚಾನ್ಸಸ್ ಇರೋಲ್ಲ. ಯಾಕೆ ಅಂತಂದರೆ ಈ ಕಡೆ ಫುಲ್ಲು ಹೊದಿಕೆ ಆಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಫುಲ್ಲು ಹೊದಿಕೆ ಆಗಿದೆ. ನಾನು ಸ್ಯಾಂಪಲಾಗಿ ನೋಡಿ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ, ಮಲ್ಚಿಂಗ್ ಇರತ್ತವೋ ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ತೇವಾಂಶ ಇದೆ ನೋಡಿ. ನಾನು 4-5 ದಿವಸ ಆಗೈತೆ ಇದಕ್ಕೆ ಬುಟ್ಟಿ. 4-5 ದಿವಸ ಆಗದೆ ಎಷ್ಟು ತೇವಾಂಶ ಇದೆ ನೋಡಿ. ಅದೇ ಈ ಡ್ರೈ ಭೂಮಿಗಳಾಗಿದ್ದರೆ, ಅಂದರೆ ಮಲ್ಚಿಂಗ್ ಮಾಡದೇ ಇರೋ ಭೂಮಿಗಳಾಗಿದ್ದರೆ ಬೇಗನೆ ಹೀರ್ಕೊಬಿಡ್ತದೆ, ಒಣಗೋಯ್ತದೆ. ಅಂತಂದರೆ ತ್ಯಾವೆಲ್ಲನೂ ಹೀರ್ಕೊಂಬಿಡ್ತದೆ. ಅರ್ಧ ಬಿಸಿಲೇ ಕುಡ್ಕೊಂಡ್ರೆ ಇನ್ನೇನು ಈ ರೀತಿ ಇರೋದ್ರಿಂದ ಜಾಸ್ತಿ ನೀರಿನ ಅವಶ್ಯಕತೆ ಇರೋಲ್ಲ. ಯಾಕೆ ಅಂತಂದರೆ ಇಲ್ಲಿ ಮಲ್ಚಿಂಗ್ ಆಗಿರುತ್ತಲ್ಲ, ಸೂರ್ಯ ಶಾಖ ಜಾಸ್ತಿ ಬೀಳಲ್ಲ. ಕಂಬ ಮಾತ್ರ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೆ ಸ್ನೇಹಿತರೆ, ಈ ಕಡೆ ಎಲ್ಲ ನಾನು ಫಸ್ಟ್ ಹಳೆ ವೀಡಿಯೋಗಳಲ್ಲಿ ಸುಮಾರು ವೀಡಿಯೋ ಮಾಡಿದ್ದೀನಿ. ಇದರಲ್ಲಿ ಹಳೆ ವೀಡಿಯೋಗಳಲ್ಲಿ ಎಷ್ಟೊಂದು ಸೆತ್ತೆ ಇತ್ತು ಅಂತ ತೋರಿಸಿದ್ದೀನಿ ನಿಮಗೆ. ವೀಡಿಯೋನ ನೋಡದೇ ಇದ್ರು ನೋಡಿ. ಈಗ ರೀಸೆಂಟಾಗಿ ಮಾಡಿದ್ದೀನಿ. ಇದೆಲ್ಲ ಒಂದೊಂದು ಬಾಳೆ ಗೊನೆಗಳಿತ್ತು. ಸುಮ್ಮನೆ ಏನಕ್ಕೆ ಕೊಚ್ಚಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಮನೆಗೆ ತಿನ್ನೋಕ್ಕಾದರೂ ಆಗುತ್ತೆ ನಮಗೆ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಒಂದೊಂದು ಬಾಳೆಗೊನೆ ಇರೋಂಥದ್ದು ಅಂಥದ್ದೆಲ್ಲನೂ ಬಿಟ್ಟು ಮಿಕ್ಕದ್ದೆಲ್ಲನೂ ಕೊಚ್ಚಿ ಬಿಸಾಕಿದ್ದೀನಿ. ಈ ಬಾಳೆನ ತೆಗಿಬೇಕು. ಇವಾಗ ಲೇಬರ್ ಸಿಗ್ತಾಯಿಲ್ಲ, ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಇವಾಗ ಹಂಗೆ ಬಿಟ್ಟಿದ್ದೀವಿ. ಈಗ ಎಷ್ಟು ಬರುತ್ತೆ ಬರಲಿ, ಅದನ್ನು ಬಂದಂಗೆ ಅಲ್ಲಲ್ಲೇ ಕೊಚ್ಕೋತೀವಿ. ಕೊಚ್ಕೊಂಡು ನೀವು ಬಿಡ್ತಿರೋ ಸ್ನೇಹಿತರ, ಇದೆಲ್ಲ ಎಷ್ಟು ಇದೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು ಒಬ್ಬನೇ ಮಾಡಿರೋದು. ಯಾಕೆ ಅಂತಂದರೆ ಲೇಬರ್ ಕರ್ಕೊಂಡ್ರೆ ಎಷ್ಟೊಂದು ದುಡ್ಡು ಖರ್ಚಾಯ್ತಿತ್ತು. ಅದಕ್ಕೆ ನಾನು 12 ದಿವಸದಿಂದ ಯಾವುದೇ ಥರದ ವೀಡಿಯೋ ಮಾಡಿರಲಿಲ್ಲ. ಯಾಕೆಂದರೆ ಇದರಲ್ಲಿ ಬ್ಯುಸಿ ಇದ್ದೆ. ಇದ್ರಲ್ಲಿ ಬ್ಯುಸಿ ಇದ್ನಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿರಲಿಲ್ಲ. ಇವಾಗೂ ಮಾಡ್ತಿರಲಿಲ್ಲ. ಇವಾಗ ಅಲ್ಲಿಗೆ ನಮ್ಮ ತೆಂಗಿನ ತೋಟಕ್ಕೆ ಡ್ರಿಪ್ ಬಿಡಬೇಕಿತ್ತು. ಹಾಗೆ ಬಿಡೋಣ ಅನ್ಕ ಬಂದಲ್ಲ, ಒಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಆದಷ್ಟು ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್.